ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಬ್ಬಬ್ಬಬ್ಬ, ನಮ್ ಪಿಂಕಿ ಬೇಬಿ ಕಳ್ಸಿರೋ ರೀಲ್ಸ್ ನೋಡ್ತಾ ಇದ್ರೆ ಒತ್ತೋಗದೆ ಗೊತ್ತಾಗಲ್ಲ, ಬರೀ ರೀಲ್ಸೇ. ಈ ಕಡೆನು ಆರ್ಟು, ಆ ಕಡೆನು ಆರ್ಟು. ಅದ್ ಯಾವ್ದೋ ದೇಶದಲ್ಲಿ ಅದ್ ಯಾವ್ದೋ ಏನೋ ಇದ್ಯಾಂತದ ಡ್ರಾಮಾ ಅಂತೆ. ಅದ್ರ ಆರ್ಟ್ನ ಅದ್ ಹೆಂಗೋ ತೋರಿಸ್ತಾರಲ್ಲ, ಅದೆಂತದ್ದು ಹೆಬ್ಬೆರಳು ಮತ್ತೆ ತೋರ್ ಬೆರಳು ಹಿಂಗ್ ಇಟ್ಕೊಳ್ಳೋದಂತೆ. ಓ, ಹಿಂಗಂದ್ರೆ ಆಟ ಆಯ್ತದಾ? ಓ ಸರಿ ಸರಿ. ಈ ನನ್ನ ಮಗ ಕಾಲ ಮೇಲೆ ಕಾಲು ಹಾಕೊಂಡಿದ್ರು ಬೇಜಾರಾಗ್ತಾ ಇರಲಿಲ್ಲ. ಬಾವಿ ಕಟ್ಟೆ ಮೇಲೆ ಕಾಲು ಹಾಕೊಂಡು ರೀಲ್ಸ್ ನೋಡ್ತಾ ಕೂತಿದ್ದಾನೆ. ಇರ್ತೀನಿ, ಚೆನ್ನಾಗಿರ್ತೀನಿ. ಸೀನಾ ಸರ್? ಎಸ್, ಟೆಲ್ ಮೀ. ಏನ್ಲ ಕಾಸು ಬೇಕೇನ್ಲ? ನಮ್ಮಪ್ಪ ಹೊಡೆಯಕ್ಕೆ ಸ್ಕೆಚ್ ಹಾಕ ಬಂದವನೆ. ದುಡ್ಡಲ್ಲ ಕಣಪ್ಪಯ್ಯ, ಆರ್ಟು. ಕೊರಿಯಾ ದೇಶದಾಗೆ ಆರ್ಟ್ನ ಹಿಂಗೆ ತೋರ್ಸೋದು. ಯಾರ್ಲಾ ಅವಳು ಕೊರಿಯಾ? ಇಷ್ಟು ದಿನ ಪಿಂಕಿ ಅಂತ ಬಡ್ಕೋತಾ ಇದ್ದೆ. ಯಾವಳ್ಳ ಅವಳು? ಕೊರಿಯಾ ಆರ್ಟ್ ಯಾವಳ್ಳ? ಏನ್ ನಡೆಸ್ತಾ ಇದ್ಯಾ? ಥೂ, ಕೊರಿಯಾ ಅಲ್ಲ ಕಣಪ್ಪಯ್ಯ, ಕೊರಿಯಾ ದೇಶದಾಗೆ ಆರ್ಟ್ ಹಿಂಗೆ ತೋರ್ಸೋದು ಅಂತ ಹೇಳ್ತಿದ್ದೆ. ಅದೇ ರೀಲ್ಸ್ ನೋಡ್ತಾ ಇದ್ದೆ. ಓ, ರೀಲ್ಸ್. ಲೇ, ನಿನ್ನ ಮಕ್ಕ ನಾಯಿ ತಿನ್ನ. ನಿನ್ನ ವಯಸ್ಸಲ್ಲಿ ನಾನು ಯುದ್ಧ ಮಾಡ್ತಾ ಇದ್ದೆ. ಈಗ ನಾನು ಈ ವಯಸ್ಸಲ್ಲಿ ಯುದ್ಧ ಮಾಡೋದು ತೋರಿಸ್ಬೇಕು ಅಂದ್ಬಿಟ್ಟು ಈ ದೇಶಕ್ಕೂ ಆ ದೇಶಕ್ಕೂ ತಂದಾಕ್ರೆ ತಪ್ಪಲ್ವಾಪಯ್ಯ? ಮಕ ಮಮ್ಮಿ ಲೀಲಾ ಎಲ್ಲಿ? ಲೀಲಾ ಅವ್ರ ಮನೇಲಿ. ಅಯ್ಯ ನನ್ನ ಮಗನೇ, ತೋಟ ಮನೆ ಎಲ್ಲ ಇದ್ರುವೆ ಜಿಮ್ ಹಾಕ್ಬಿಡು ಅಂದೆ, ಅದಕ್ಕೂ ತಯಾರಾಗಿದ್ದೆ ನಾನು. ತೋಟದಲ್ಲಿ ಹೋಗಿ ಕೆಲಸ ಮಾಡು ಅಂದ್ರೆ ರೀಲ್ಸ್ ನೋಡ್ತಾ ಕೂತಿದ್ಯಾ ಇಲ್ಲಿ? ನನ್ನ ಮಗನೇ, ಅಪ್ಪ ಇತ್ತೀಚೆಗೆ ನೀನ್ ಯಾಕೆ ಓವರ್ ಆಗಾಡ್ತಿದ್ಯಾ? ಓವರ್ ಅಲ್ಲ ಕಣ, ಓವರ್ ಮೇಲೆ 2 ಬಾಲ್ ಎಕ್ಸ್ಟ್ರಾ ಹಾಕಿದ್ರು ಪರವಾಗಿಲ್ಲ. ನನ್ನ ಮಗನೇ, ಊರವ್ರ ಮುಂದೆ ತಾಯಿ ಬೆತ್ತದಲ್ಲಿ ಬಾರಿಸಿದ್ರು ನೀನು ತಿದ್ಕೊಳ್ಳೋ ಜೀವ ಅಲ್ಲ ನನ್ನ ಮಗನೇ. ಇಸ್ಕೊತಾ ಇರ್ಬೇಕು. ಅಪ್ಪ ಬಾಲು ಬಂದ. ಬಾಲುನ ಯಾವನ್ಲ ಅವನು? ಬಾಲು. ಅಪ್ಪ ಯಾಕಪ್ಪ ಈಗ ಆಡ್ತೀಯಾ? ಇನ್ನು ಮುಂದೆ ನಾನು ಕೊಡ್ತಾ ಇರ್ತೀನಿ, ನೀನು ಇಸ್ಕೊತಾ ಇರ್ಬೇಕು. ಕಾಪಾಡತ್ತೆ ಗುಂಡು ಬಂದು. ಮಾವ, ಏನ್ ಮಾಡ್ತಾ ಇದ್ದೀರಾ ನೀವು? ಕೊಡಿಲಿ. ನಾನ್ ನಿಮ್ಗೆ ಅವತ್ತೇ ಹೇಳಿರ್ಲಿಲ್ವಾ ಇವ್ರಿಗೆ ಹೊಡಿಯಂಗಿಲ್ಲ ಬೈಯಂಗಿಲ್ಲ ಅಂತ? ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಕಣವ, ಇಡೀ ಜನಗಳ ಮುಂದೆ ತಾಯಿ ಇವನಿಗೆ ಬೆತ್ತದಲ್ಲಿ ಬಾರಿಸಿಲ್ವಾ? ನಾನು ಬಾರಿಸ್ದೆ ಬಿಡ್ತೀನ? ನೀನು ಏನೇ ಹೇಳಿದ್ರು ಅವನಿಗೆ ನಾನು ಹೊಡೆಯೋದನ್ನ ನಿಲ್ಸಲ್ಲ. ಇತ್ತೀಚೆಗೆ ಬಾಸುಂಡೆ ಬರೇ ಬಿದ್ದಿಲ್ವಲ್ಲ, ಅದಕ್ಕೆ ಹುಚ್ಚಿಗೆಂಡೆ ತರ ಆಡ್ತಾ ಇದ್ದಾನೆ. ಅದ್ಯಾವುದು ಕೆರಿಯೋ ಆಲ್ಟ್ ಅಂತೆ. ಕೆರೆಯೋದಿಲ್ಲ, ಕೊರಿಯಾ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು. ನಿನ್ನ ಹೊತ್ತಲ್ಲಿ ಹಾಕೊಂಡು ಹೊಟ್ಟೆ ಬಗಿಲಿಲ್ಲ ಅಂದ್ರೆ ನನ್ನ ಹೆಸರು ಮಿಲ್ಟ್ರಿ ಮಾದಪ್ಪನೇ ಅಲ್ಲ, ನೆನ್ಪಿಟ್ಕೊ. ಹಿಡ್ಕೊಂಡಿರೋದು ಮಾದಪ್ಪ ಅಂತ ಹೆಸರು. ನರಸಿಂಹನ್ ರೇಂಜ್ ಬಿಲ್ಡಪ್ ಕೊಡ್ತಾನೆ. ಅಲ್ಲ, ಮಾವ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಹೊಡೆದು ಬಡ್ದು ಮಾಡ್ತಾ ಇದ್ದಾರೆ. ಇನ್ ಪಿಂಕಿದು ಸೀನನ್ ವಿಷಯ ಗೊತ್ತಾದ್ರೆ ಸೀನನ್ ಕೊಂದೇ ಬಿಡ್ತಾರೆ. ಆದಷ್ಟು ಬೇಗ ನನ್ನ ಗಂಡಂಗೆ ನಾನು ನೆಮ್ಮದಿ ತಂದ್ಕೊಡ್ಬೇಕು. ಕಡೆ ಪಕ್ಷ ಪಿಂಕಿ ಜೊತೆ ಇದ್ರಾದ್ರೂ ಅವ್ನು ನೆಮ್ಮದಿಯಾಗಿರ್ತಾನೆ. ಅವ್ರಿಬ್ರನ್ನ ಬೇಗ ನಾನು ಒಂದ್ ಮಾಡ್ಲೇಬೇಕು. ಒಂದ್ ಮಾಡೇ ಮಾಡ್ತೀನಿ. ಲೇ ಗೋಡಂಬಿ ಅಣ್ಣ, ಅಲ್ಲಕಲ್ಲ, ಆ ಗರಂ ಮಸಾಲ ಪ್ಯಾಕೆಟ್ ಬಂತಿರಲ್ಲ? ನಿನ್ನೆ ಬಂತಣ್ಣ, ಸೈಡಲ್ಲಿ ಮಡಗಿವ್ನಿ. ಅಣ್ಣ, ಗರಂ ಮಸಾಲ ಪೌಡ್ರು ಮಸ್ತ್ ಆಗೈತಂತೆ. ನಮ್ಮ ಮೂಲೆ ಮನೆ ಮಾಲಾಶ್ರೀ ಎತ್ಕೊಂಡೋಗಿ ಬಾಡ್ ಮಾಡಿದ್ದಂತೆ. ಊರಿಂದ ಬಂದ್ ಗಂಡ ವಾಪಸ್ ಹೋಗಕ್ಕಿಲ್ಲ ಅಂತ ಮನೇಲಿ ಕುಂತವ್ನೆ. ಓಹ್, ಆಟೋದ್ ಸಂತೋಗೈತೇನಲ್ಲ ಅವಳ ಅಡಿಗೆ? ಇಲ್ಲ ಕಣಣ್ಣ, ಮಸಾಲೆ ಒಸಿ ಜಾಸ್ತಿ ಆಗಿ ಬೇದಿ ಕಿತ್ಕೊಂಡ್ ಬಂದೈತಂತೆ. ಅದಕ್ಕೆ ಅವಳ ಗಂಡ ಕೆಲ್ಸಕ್ಕೆ ಹೋಗ್ದೆ ಮನೇಲೆ ಉಳ್ಕೊಂಡಾನೆ ಮೂದೇವಿ. ಊರಲ್ಲಿ ಅನ್ಯಾಯ ಮಾಡೋ ನನ್ನ ಮಕ್ಕಳಿಗೆಲ್ಲ ಅದೇ ಗರಂ ಮಸಾಲೆ ಪ್ಯಾಕೆಟ್ ಕೊಡ್ರಲ್ಲ. ಓ, ಇರ್ಲ ಯಾರೋ ಲೇಡೀಸ್ ಬಂದವ್ರೆ. ಎಲ್ಲ ಎಚ್ ಮಿ ಮೇಡಮ್, ವಾಟ್ ಯು ಟು ಡು? Oh my god, what a handsome guy. No Gaya Paya. I am the pain. That's not Gaia, it's Guy. Hey, hi guys, ಅಂತಾರಲ್ಲ,
I come to disbelieve. Come on, boys. Girls, love start. Going. ಏ ನೋ ಗೋಯಿಂಗ್ ಲಿವಿಂಗ್ ನೋ ಏ ಹೋಗ್ಲಿ ಬಿಡಿ ಸರ್, ನಾವಿಬ್ರೇ ಇರ್ಬೇಕು ಅನ್ನೋದು ಅವ್ರ ಆಸೆ. ಮಾವ, ನಾನು ನಿನ್ನ ಹತ್ರ ಏನೋ ಕೇಳಬೇಕು. ಏನ್ ಬೇಕು ಕೇಳ್ಪಾರು. ಹೊಸ್ದಾಗಿ ಗರಂ ಮಸಾಲೆ ಪ್ಯಾಕೆಟ್ ಬಂದೈತೆ, ಹೂ ಅಂತ ಕಟ್ರೆ ಇನ್ನೊಂದು ಫ್ರೀ. ನಂಗದು ಬೇಡ. ಇನ್ನೇನ್ ಬೇಕೋ? ಮಾವ, ನಂಗೊಂದಷ್ಟು ಹೆಣ್ಮಕ್ಳು ಬೇಕು. ಒಂದು 18ರಿಂದ 45 ವಯಸ್ಸು ಒಳಗಿರ್ಬೇಕು. ಓ ಹೆಣ್ಮಕ್ಳು ಯಾಕೆ ಬಾರು ಆಟೋನ್ ಜನ ಹೆಣ್ಮಕ್ಳು? ನೀನ್ ಹೆಣ್ಣು ನೋಡಕ್ಕೆ. ಅಯ್ಯೋ ನಂಗೆ ನಾಚಿಕೆ ಐತೈತಲ್ಲ. ನಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಈ ಸಂದರ್ಭದಾಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಾವು ಒಪ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ನಾನೊಂದು 2 ಮಾತನ್ನ ಮುಗಿಸ್ಕೊಡ್ತೀನಿ. ಅಯ್ಯೋ ನಿನ್ಗೋಸ್ಕರ ಪ್ರಾಣ ಕೊಡೋಳು ನಿನ್ ಕಣ್ಮುಂದೆ ಇದ್ರು ಹೆಣ್ ಬೇಕಾ ನಿನ್ಗೆ? ಯವ್ವ ಬೇಡ ನಂಗೆ ನಿನ್ಬಿಟ್ರೆ ಯಾರು ಬೇಡವ್ವ. ಬಿಡು. ಯಾಕೆ ಇಟ್ಟೊಂದು ಜನ ಹೆಣ್ಮಕ್ಳು ಕೇಳ್ತಿದ್ಯಾ ಅಂತ ಗೊತ್ತಿಲ್ಲ, ಆದ್ರೂ ನಿಂಗೋಸ್ಕರ ತಂದ್ಕೊಡ್ತೀನಿ ಬಿಡು ಪಾರು. ಅಣ್ಣ ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ. ಅಣ್ಣ ಎಲ್ಲಿ ನೋಡಿ ಇಲ್ಲಿ ನನ್ನ ಕುತ್ತಿಗೆ ಅಂದರೆ ಏಯ್ ನಿಮ್ಮ ಅತ್ತಿಗೇನು ಕೇಳಬೇಕು? ಇಲ್ಲ ನಿನ್ನ ಕೈನಾಗ ಸುತ್ತಿಗೆ ಇದ್ರೆ ಕೇಳಬೇಕು. ಇಲ್ಲಿ ನೋಡಿಲಿ ಕುತ್ತಿಗೆ ಅಂದರೆ ಏನು ಕೇಳಬೇಕು? ವಿಶೇಷ ಐತೆ. ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ ಸರಿ ಹೋಗದೆ. ಏಯ್ ನಿನ್ನ ಕುತ್ತಿಗೇನು ಕರೆಂಟಾ? ಹೋಯ್ತದೆ ಬರ್ತದೆ ಅನ್ನಕ್ಕೆ ಈಗ ಸರಿ ಆಗದೆ. ಮೌನ ಮರ್ವದೆಯಿಂದ ಇರು, ಕಾಪಾಡ್ಕಾದನ್ನ. ಅದು ಬೂಡಣ. ಇನ್ನೊಂದು ವಿಶೇಷ ಏನ್ ಗೊತ್ತಾ? ನನ್ನ ಬಾಸುಂಡೆ ಎಲ್ಲ ಮಾಯ ಹೋಗೋಗದೆ. ಏನು ಬಾಸುಂಡೆ? ಅದೇ ಜಾತ್ರೆನಾಗೆ ಶಿವ ಮೈಮ್ಯಾಗೆ ದ್ಯಾವ್ರು ಬಂದಾಗ ಬೆತ್ತ ತಗೊಂಡು ಹೊಡೆದಿದ್ನಲ್ಲ, ಆಗ ಸಿಬ್ಬರೆಲ್ಲ ಸುತ್ಕೊಂಡು ಹಂಗೆ ಕಟ್ಟಿಗೆ ಕೂತ್ಬಿಟ್ಟಿತ್ತು. ಅದ್ರ ಹಂಗೆ ಸೂಜಿಯಿಂದ ಚುಚ್ಚಿ ತೆಗೆದ್ಬಿಟ್ಟಿವ್ನಿ. ಏಯ್ ನಮ್ಮಮ್ಮನ ಹೊಟ್ಟೆಲೆ ಹುಟ್ಟಿದೆಯಲ್ಲ ನೀನು. ಜಸ್ಟ್ ಎ ಮಿನಿಟ್. ಸಿ ಫಾದರ್ ನೇಮ್ ಜವರೇಗೌಡ ಎಂ. ಲೇ ಸೋಮ, ಬೆತ್ತ ಹುತ್ತ ಎರಡು ಹತ್ರಗೆ ಇರ್ತದಕಲ್ಲ. ಹುತ್ತದಾಗ ಹಾವು, ಬೆತ್ತದಾಗೆ ನೋವು. ನನ್ನ ಮಗ ಹೊಡೆದಿರೋದು ನನ್ನ ಮೈಗಲ್ಲ, ನನ್ನ ಮನಸ್ಸಿಗೆ. ಅಲ್ಲಕ್ಕಲ್ಲ ಈಟೆಲ್ಲ ನಾಯಿ ಹೊಡೆದವನೇ, ಆದ್ರೆ ಇದೆಂಗ್ಲ ಇಷ್ಟೊಂದು ಖುಷಿ ಆಗಿದೆಯಾ? ಅಣ್ಣ ನಂಗಾದ್ರೆ ಮಾನ ಮರ್ವಾದೆ ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟಿವ್ನಿ. ಆದರೆ ನೀನು ಹಂಗಲ್ಲ. ಜನ ಅಯ್ಯೋ ಸೋಮೇಗೌಡನಿಗೆ ಹೊಡೆದ್ರಂತೆ ಅಂತಾರೆ, ಆದರೆ ನಿಂಗಾದ್ರೆ ಅಯ್ಯೋ ಮಾಸ್ತಿಕೊಬ್ಬಳು ಜಮೀನ್ದಾರರು ದೊರೆ, ಅವ್ರಿಗೆ ಶಿವ ಹೆಂಗ್ ಹೊಡ್ದ ಗೊತ್ತಾ? ಹಂದಿಗೆ ಹೊಡ್ದಂಗೆ ಹೊಡ್ದ, ನಾಯಿಗೆ ಹೊಡ್ದಂಗೆ ಹೊಡ್ದ, ದನಕ್ಕೆ ಹೊಡ್ದಂಗೆ ಹೊಡ್ದ, ಎಮ್ಮೆಗೆ ಹೊಡ್ದಂಗೆ ಹೊಡ್ದ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.